ನನ್ನೆಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೂ ಯಾರೆಲ್ಲ ನನಗೆ ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ಕೊಂಡ್ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಇನ್ನು ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ. ಇವತ್ತಿನ ನನ್ನ ವೀಡಿಯೋದಲ್ಲಿ ಎಲೆ ಕೆಂಪು ಯಾಕೆ ಆಗುತ್ತೆ ಈ ಟೈಮಿಗೆ, ಮತ್ತು ಗೆಲ್ಲು ಯಾಕೆ ಸಾಯುತ್ತೆ ಅಂತೇಳಿ, ಮತ್ತು ಯಾವ ಗೊಬ್ಬರ ಹಾಕಿದರೆ ಬೆಟರ್ ಅಂತ ಹೇಳ್ತೀನಿ. ಅಂದರೆ ಇವತ್ತಿನ ನನ್ನ ವೀಡಿಯೋದಲ್ಲಿ ನನ್ನ ಮಲ್ಲಿಗೆ ಗಿಡವನ್ನು ಕಟ್ ಮಾಡಿದ್ದು ನಿಮಗೆ ತೋರಿಸಿದ್ದೇನೆ ನೋಡಿ. ಕಟ್ ಮಾಡಿದ್ದೇನೆ ಇಲ್ಲಿ. ಯಾಕೆ ಕಟ್ ಮಾಡಿದ್ದೇನೆ ಅಂತ ಹೇಳಿದರೆ ತುಂಬ ಬಲ್ಲೆ ಆಗಿತ್ತು, ಅದಕ್ಕೋಸ್ಕರ ಕಟ್ ಮಾಡಿದ್ದೇನೆ. ಇನ್ನೊಂದು ಏನಂತ ಹೇಳಿದರೆ, ನನ್ನ ಮಲ್ಲಿಗೆ ಗಿಡಕ್ಕೆ ನಾನು ಯಾವ ಗೊಬ್ಬರ ಹಾಕ್ತೇನೆ, ನೀವು ಯಾವ ಗೊಬ್ಬರ ಹಾಕಬೇಕು ಅಂತ ನಾನು ನಿಮಗೆ ಹೇಳ್ತಿದ್ದೇನೆ ನೋಡಿ. ಇದನ್ನೆಲ್ಲ ಬಲ್ಲೆ ಆಗಿರೋದನ್ನೆಲ್ಲ ನಾನು ಕಟ್ ಮಾಡ್ತಿದ್ದೇನೆ. ಯಾಕೆ ಕಟ್ ಮಾಡ್ತಿದ್ದೇನೆ ಅಂತ ಹೇಳಿದರೆ, ಓಡಾಡಲಿಕ್ಕೆ ಸಹ ಆಗೋದಿಲ್ಲ ನನಗೆ, ಆಚೆ ಮೂವ್ ಆಗಲಿಕ್ಕೆ ಕೂಡ ಆಗೋದಿಲ್ಲ. ಮತ್ತು ಇದು ಅಷ್ಟು ಹೂ ಬರ್ತಾ ಇಲ್ಲ, ಹೂ ಕಡಿಮೆ ಇದ್ದ ಕಾರಣ ನಾನು ಸ್ವಲ್ಪ ಕಟ್ ಮಾಡಿದರೆ ಒಳ್ಳೆಯದಾಗ್ತದಲ್ಲ, ಹಾಗಾಗಿ ಕಟ್ ಮಾಡ್ತಾ ಇದ್ದೇನೆ. ನೀವು ಈ ಟೈಮಿಗೆ ಕಟ್ ಮಾಡಲಿಕ್ಕೆ ಹೋಗಬೇಡಿ, ಮಳೆ ನೀರು ಬೀಳುತ್ತಲ್ಲ ಗಿಡ ಸಾಯ್ತದೆ. ನಾನು ಯಾಕೆ ಕಟ್ ಮಾಡಿದೆ ಅಂತ ಹೇಳಿದರೆ, ಪ್ಲಾಸ್ಟಿಕ್ ಇದೆ ಅಂತ ಪ್ರಾಬ್ಲಮ್ ಆಗೋದಿಲ್ಲ, ಅದಕ್ಕೋಸ್ಕರ ಕಟ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಗೊಬ್ಬರ ಯಾವುದು ಹಾಕ್ತೇನೆ ಅಂತ ಹೇಳಿದರೆ, ನನ್ನ ಮಲ್ಲಿಗೆ ಗಿಡಕ್ಕೆ ನಾನು ಹಿಂಡಿ ಎಣ್ಣೆ ಹಾಕ್ತೇನೆ, ಬೇರೆ ಯಾವುದು ಹಾಕೋದಿಲ್ಲ, ಹಿಂಡಿ ಎಣ್ಣೆ ಹಾಕ್ತೇನೆ. ಯಾಕಂತ ಹೇಳಿದರೆ ಪ್ಲಾಸ್ಟಿಕ್ ಒಳಗೆ ಇದ್ದ ಕಾರಣ ಎಂಥ ತೊಂದರೆ ಆಗೋದಿಲ್ಲ. ಹಾಗಾಗಿ ನೀವು ಮಾತ್ರ ಹಿಂಡಿ ಹಾಕಲಿಕ್ಕೆ ಹೋಗಬೇಡಿ. ನೀವು ಸುಫಲ ಅಥವಾ DAP ಅಥವಾ ನಾನೊಂದು ಮಿಕ್ಸರ್ ಹೇಳಿದ್ದೆಲ್ಲ, ಅದು ಯಾವುದಾದ್ರೂ ಬೇಕಾದ್ರೂ ಹಾಕ್ಕೊಳ್ಳಿ. ನಿಮಗೆ ಇನ್ಕಮ್ ಇದ್ದರೆ ಮಾತ್ರ ಹಾಕಲಿಕ್ಕೆ ಹೋಗಿ, ಇಲ್ಲ ಅಂತ ಹೇಳಿದರೆ ನೀವು ಪ್ಲಾಸ್ಟಿಕ್ಕನ್ನು ಫುಲ್ಲು ಕವರ್ ಮಾಡಿಬಿಟ್ಟು ಕಟ್ಟಿಬಿಡಿ. ಯಾಕಂತ ಹೇಳಿದರೆ ಈ ಟೈಮಿಗೆ ನಾವು ಎಷ್ಟು ಹೂ ತೆಗಿಬೇಕು ಅಂತ ಹೇಳುವ ಮಿಕ್ಸರ್ ಅಥವಾ ಗೊಬ್ಬರ ಹಾಕಿದರೂ ಕೂಡ ಅಷ್ಟು ಇನ್ಕಮ್ ಬರೋದಿಲ್ಲ. ನಾನು ನೋಡಿದ್ದೇನೆ, ಮೇಲಿಂದ ಮಳೆ ಬಿದ್ದ ತಕ್ಷಣ ಅದು ತೇವಾಂಶ ಜಾಸ್ತಿ ಆದಾಗ ಮೇಲೆ ಗೆಲ್ಲುಗಳು ಸಾಯ್ತಾ ಬರುತ್ತೆ. ಮೇಲೆ ಫಸ್ಟು ಕೆಂಪಾಗುತ್ತೆ, ಆಮೇಲೆ ಸಾಯ್ತಾ ಬರುತ್ತೆ. ಇದು ನೋಡಿ, ಒಂದು ದಿನ ಆಗಿದೆ ನಾನು ನೆನೆಸಿಟ್ಟು, ಹೀಗೆ ಆಗಿದೆ. ಇದನ್ನು ನಾನು ಫುಲ್ಲು ಮಿಕ್ಸ್ ಮಾಡ್ತೇನೆ, ಚೆಂದಾಗಿ ಮಿಕ್ಸ್ ಮಾಡ್ತೇನೆ. ಇದನ್ನು ಜಾಸ್ತಿ ಸ್ಮೆಲ್ ಆಗಲಿಕ್ಕೆ ಬಿಡಲಿಲ್ಲ ನಾನು. ಹೀಗೆ ಒಂದು ದಿನ ಆಗಿದೆ ನೆನೆಸಿಟ್ಟು. ಇದನ್ನು ಚೆಂದ ಕೈಯಲ್ಲಿ ಮಿಕ್ಸ್ ಮಾಡಬೇಕು, ಕೋಲಲ್ಲೆಲ್ಲ ಕೈಯಲ್ಲಿ ಮಿಕ್ಸ್ ಮಾಡಬೇಕು, ಆವಾಗ ಚೆನ್ನಾಗಿ ಬರುತ್ತೆ ನೋಡಿ. ಗಟ್ಟಿ ಇದೆಯಲ್ಲ, ಅದು ಕೋಲಲ್ಲಿ ಮಾಡಿದಾಗ, ಹೀಗೆ ಮಾಡಿದಾಗ ಅದು ಇದಾಗೋದಿಲ್ಲ, ಎಂತಾಗೋದಿಲ್ಲ, ಕರಗೋದಿಲ್ಲ. ಕಹಿ ಬೇವಿನ ಹಿಂಡಿ ತುಂಬ ಗಟ್ಟಿ ಇರ್ತದೆ, ನೆಲಗಡಲೆ ಹಿಂಡಿ ಸ್ಮೂತಾಗಿರುತ್ತೆ. ಕಹಿ ಬೇವಿನ ಹಿಂಡಿ ನೆನೆಯಲಿಕ್ಕೆ ತುಂಬ ಟೈಮ್ ಬೇಕಾಗತ್ತೆ, ಹಾಗಾಗಿ ಕೋಲಿಂದ ಆಗೋದಿಲ್ಲ. ಮೇಲೆ ಹಾಗೆ ಚಕ್ಕೆ ಬರ್ತಾಯಿದೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ, ಚಕ್ಕೆ ಬರ್ತಾಯಿದೆ. ನಾನು ಹಿಂಡಿಯನ್ನು, ನೆಲಗಡಲೆ ಹಿಂಡಿಯನ್ನು ಮಾತ್ರ ಹಾಕ್ತಾಯಿದ್ದೆ ಬೇಸಿಗೆಯಲ್ಲಿ, ಕಹಿ ಬೇವಿನ ಹಿಂಡಿ ಹಾಕ್ತಿರಲಿಲ್ಲ. ಯಾಕಂತ ಹೇಳಿದರೆ ಹೀಟ್ ಅಲ್ವಾ ಬೇಸಿಗೆಯಲ್ಲಿ, ಹಾಗಾಗಿ. ಈಗ ಸ್ವಲ್ಪ ತಂಪಿದೆ ಅಲ್ವಾ, ಅದಕ್ಕೋಸ್ಕರ ನಾನು ಕಹಿ ಬೇವಿನ ಹಿಂಡಿಯನ್ನು ಹಾಕ್ತಿದ್ದೇನೆ. ಮತ್ತು ಗಿಡಗಳಿಗೆ ಸ್ವಲ್ಪ ಕಹಿ ಇರಲಿ ಅಂತ, ಬುಡದಲ್ಲಿ ಮಣ್ಣಿನಲ್ಲಿ ಸ್ವಲ್ಪ ಕಹಿ ಇರಲಿ ಅಂತ ಹಾಕ್ತಾ ಇದ್ದೇನೆ. ಆದರೆ ನೀವು ಹಾಕ್ಲಿಕ್ಕೆ ಹೋಗಬೇಡಿ, ಮಳೆ ನೀರು ಬಿದ್ದಾಗ ಗಿಡ ಕೊಳೆತು ಹೋಗ್ತದೆ, ಬೇರು ಕೊಳಿತದೆ. ಹಾಗಾಗಿ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತಿದ್ದೇನೆ. ಯಾಕೆ ಹೇಳಿದರೆ, ಇದು ಯಾವುದೇ ರೀತಿಯಿಂದ ಇದಾಗಲಿಲ್ಲ, ಎಂಥ ಸ್ಮೆಲ್ಲೆಲ್ಲ ಆಗಲಿಲ್ಲ, ಅದಕ್ಕೆ ಕೈಯಲ್ಲೇ ಮಾಡ್ತಾ ಇದ್ದೇನೆ ನಾನು. ನನಗೆ ಕೈಯಲ್ಲಿ ಮಾಡಿದಷ್ಟು ಒಳ್ಳೆಯದು ನನಗೆ ಕೋಲಲ್ಲಿ ಆಗೋದಿಲ್ಲ ತಿರುಗಿಸ್ಲಿಕ್ಕೆ, ಅದಕ್ಕೋಸ್ಕರ ನಾನು ಹೀಗೆ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಮತ್ತು ಅದು ಕಹಿ ಬೇವಿನ ಹಿಂಡಿ ಹುಡಿ ಆಗಬೇಕಲ್ಲ, ಹಾಗಾಗಿ ನಾನು ಕೈಯಲ್ಲೇ ಮಾಡ್ತಾ ಇದ್ದೇನೆ, ಕೈಯಲ್ಲೇ ತಿರುಗಿಸ್ತಾ ಇದ್ದೇನೆ. ನೋಡಿದ್ರಲ್ಲ ಎಷ್ಟು ಚಂದ ಬಂದಿದೆ ನೋಡಿ, ದೋಸೆ ಹಿಟ್ಟಿದ ಥರ ಬಂದಿದೆ. ಇದು ಶೇಂಗಾ ಮತ್ತು ಕಹಿಬೇವಿನ ಹಿಂಡಿ ಉಂಟಲ್ಲ, ನಮಗೆ ಫಸಲು ಕೊಡೋದ್ರಲ್ಲಿ ನಂಬರ್ 1 ಆಯಿತಾ. ನೀವು ಬೇಸಿಗೆಯಲ್ಲಿ ಬೇಕಿದ್ದರೆ ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೆಯದಾಗ್ತದೆ. ಆದರೆ ನೀವು ಮಳೆಗಾಲದಲ್ಲಿ ಹಾಕಬೇಡಿ, ಯಾಕಂದರೆ ಗಿಡ ಹಾಳಾಗ್ತದೆ, ದಯವಿಟ್ಟು ಹಾಕಬೇಡಿ. ಇದು ನೋಡಿ, ಒಂದು ಹಾಫ್ ಡೇ ಆಗಿದ ನಂತರ ಈ ಥರ ಬಂದಿದೆ ನೋಡಿ, ಇಷ್ಟು ಚಂದ ಬಂದಿದೆ ಅಲ್ಲ. ಇದನ್ನು ನೋಡುವಾಗ ಹೇಗೆ ಅನಿಸ್ತದೆ ಹೇಳಿ, ಒಂದು ಪಾಯಸದ ಥರ ಕಾಣೋದಿಲ್ವಾ ನಿಮಗೆ, ಎಷ್ಟು ಚಂದ ಬಂದಿದೆ. ನನಗಂತೂ ಖುಷಿ ಆಗ್ತಾ ಉಂಟು ಇದನ್ನು ನೋಡುವಾಗ. ನೋಡಿ, ಇದನ್ನು ನಾನು 4 ಲೀಟರ್ ನೀರಿಗೆ 1 ಲೀಟರ್ ಈ ಹಿಂಡಿ ನೀರನ್ನು ಹಾಕ್ತೇನೆ. ಹಾಕಿ ಮಿಕ್ಸ್ ಮಾಡಿಬಿಟ್ಟು ನನ್ನ ಗಿಡಗಳಿಗೆ ಎಷ್ಟು ಬೇಕು ನೋಡಿ ನಾನು ಅದಕ್ಕೆ ಹಾಕ್ತೇನೆ, ಗಿಡದ ಬುಡಕ್ಕೆ ಹಾಕ್ತೇನೆ. ಕೆಲವೇ ಗಿಡದಲ್ಲಿ ತೇವಾಂಶ ಜಾಸ್ತಿ ಇದೆ, ಕೆಲವೇ ಗಿಡದಲ್ಲಿ ತೇವಾಂಶನೇ ಇಲ್ಲ. ನೋಡಿ, ಈ ಗಿಡದಲ್ಲಿ ಒಂಚೂರು ತೇವಾಂಶ ಇಲ್ಲ. ಮತ್ತು ಎಲೆಗಳನ್ನೆಲ್ಲ ತೆಗಿತೇನೆ. ಯಾಕಂತ ಹೇಳಿದರೆ ಇವಾಗ ಕೀಟ ಆಗೋದು ತುಂಬ ಆಯಿತಾ, ನುಸಿಗಳು ಬೇಗ ಬರ್ತದೆ, ಅದಕ್ಕೋಸ್ಕರ ನಾನು ಎಲೆಗಳನ್ನೆಲ್ಲ ತೆಗೆದಿದ್ದೇನೆ. ಇದರ ಬುಡಕ್ಕೆ ನಾನು ಇದನ್ನು ಹಾಕ್ತೇನೆ ಆಯಿತಾ, ಹಾಕ್ತೇನೆ. ಇದಕ್ಕೊಂದು 2 ಜಗ್ ಹಾಕ್ತಾ ಇದ್ದೇನೆ ನಾನು. ಫುಲ್ಲು ಹೀರ್ಕೊಳ್ಬೇಕು, ಹಾಗಾಗಿ ಮಣ್ಣಲ್ಲಿ ಫುಲ್ಲು ಎಳ್ಕೊಳ್ಬೇಕು, ಹಾಗಾಗಿ 2 ಜಗ್ಗನ್ನು ನಾನು ಹಾಕ್ತಾ ಇದ್ದೇನೆ. ನೆಲದಲ್ಲಿರೋದಕ್ಕೆ ಒಂದೊಂದು ಬಕೆಟ್ ಹಾಕ್ತೇನೆ ನೋಡಿ. ಎಲೆ ಒಂದು ಹಿಡಿದಿಲ್ಲ, ಎಲ್ಲ ತೆಗಿತೇನೆ ನಾನು. ಈ ಟೈಮಿಗೆ ಎಲೆಗಳೆಲ್ಲ ಇರಬಾರ್ದು ಬುಡದಲ್ಲಿ,
ತುಂಬ ಕೀಟ ಬರುತ್ತೆ. ಹಾಗಾಗಿ ಕ್ಲೀನಾಗಿ ತೆಗಿಬೇಕು. ಈ ಥರ ಹಾಕಬೇಕು. ನನಗೆ ಇನ್ನು 15 ಡೇಸಲ್ಲೇ ನನ್ನ ಗಿಡ ಎಲ್ಲ ಹಸಿರಾಗಿ ಒಳ್ಳೆಯದಾಗಿ ಬರ್ತದೆ ಆಯಿತಾ. ನನಗೆ ಖುಷಿ ಉಂಟು, ಯಾಕಂತ ಹೇಳಿದರೆ ಬರ್ತದೆ ಅಂತ ನನಗೆ 100% ಗೊತ್ತುಂಟು. ಹಾಗಾಗಿ ನಾನು ಧೈರ್ಯದಲ್ಲಿ 1.5 ತಿಂಗಳು ನಾನು ಏನು ಫುಡ್ ಹಾಕಲಿಲ್ಲ. ಹಾಗಾಗಿ ಈಗ ಹಾಕ್ತಾಯಿದ್ದೇನೆ. ಅದಕ್ಕೆಲ್ಲ ಏನು ಬೇಕೋ ಅದೆಲ್ಲ ಮಾಡಿಕೊಂಡು ಮತ್ತೆ ಹಾಕಿದೆ. ಯಾವುದೇ ಫುಡ್ ಹಾಕಿಲ್ಲ, ಹಾಕಿದರೆ ವೇಸ್ಟ್ ಅಲ್ವಾ. ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಗಿಡ ಇಷ್ಟು ಕೆಂಪಾಗಿದೆ, ನಿಮಗೆ ಕಾಣಿಸ್ತಾ ಉಂಟಲ್ಲ. ಇದು ಗಿಡವನ್ನು ನಾವು ಒಂದು 15-20 ಡೇಸಲ್ಲಿ ನಾನು ಸರಿ ಮಾಡಿಕೊಳ್ಬೇಕು. ನೆಲದಲ್ಲಿರೋದೆಲ್ಲ ಹಸಿರಿದೆ, ಪಾಟಲ್ಲಿರೋದೆಲ್ಲ ಕೆಂಪಾಗಿದೆ. ನೀವು ಕೇಳಿದ್ರಲ್ಲ ಯಾಕೆ ಕೆಂಪಾಗುತ್ತೆ ಎಲೆ ಎಲ್ಲ, ಮತ್ತು ಗೆಲ್ಲು ಯಾಕೆ ಸಾಯುತ್ತೆ ಅಂತ ಕೇಳಿದ್ರಲ್ಲ, ಇದೇ ಕಾರಣ. ತೇವಾಂಶ ಜಾಸ್ತಿಯಾಗಿ ಗೆಲ್ಲು ಎಲೆಗಳೆಲ್ಲ ಕೆಂಪಾಗುತ್ತೆ, ಆಮೇಲೆ ಗೆಲ್ಲು ಸಾಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಪ್ಲಾಸ್ಟಿಕ್ಕನ್ನು ಕಟ್ಟಬೇಕು. ಮತ್ತು ಇನ್ನೊಂದು ಎಂತ ಅಂತ ಹೇಳಿದರೆ, ಈ ಟೈಮಿಗೆ ನೀವು ಹಾಕಬೇಕಾಗಿರೋದು ಒಂದು ಸುಫಲ ಅಥವಾ DAP. ಆಮೇಲೆ ನಾನು ಮೊನ್ನೆ ಒಂದು ಮಿಕ್ಸರಿದ್ದು ನಾನು ನಿಮಗೆ ಶೇರ್ ಮಾಡಿದೆ ಅಲ್ಲ, ವಿಡಿಯೋ ಶೇರ್ ಮಾಡಿದೆ ಅಲ್ಲ, ಅದನ್ನು ನೀವು ಹಾಕ್ಬೋದು. ಅದು ಹಾಕಿದರೆ ನಿಮಗೆ ಮಳೆಗಾಲ ಫುಲ್ ಅದೇ ಸಾಕಾಗಿರುತ್ತೆ. ಇಲ್ಲಾಂದರೆ DAP ಹಾಕಿದರೆ 6 ಮಂತ್ ತನಕ ಬೇರೆ ಯಾವುದು DAP ಅಥವಾ ಸುಫಲ ಯಾವುದು ಹಾಕಬಾರ್ದು. ಆಮೇಲೆ ಸುಫಲ ಹಾಕಿದರೆ ನೀವು ಒಂದು 15 ಅಥವಾ 20 ಡೇಸಲ್ಲಿ ಬೇರೆ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಹಾಗಾಗಿ ಅದರ ಜೊತೆಯಲ್ಲಿ ಹಿಂಡಿ ಏನಾದರೂ ಹಾಕ್ಬೋದು, ಬಟ್ ನಿಮಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ನೀವು ಮತ್ತು ಮೇಲೆ ಏನಾದರೂ ಸುಫಲ ಏನಾದರೂ ಹಾಕಿದರೆ ಗಿಡ ತುಂಬ ಹಾಳಾಗತ್ತೆ. ಹಾಗಾಗಿ ನಾವು ಗಿಡಕ್ಕೆ ಸುಫಲ ಅಥವಾ DAP ಹಾಕಿದಾಗ ಗಿಡ ಚೆನ್ನಾಗಿ ಫಸಲು ಬರುತ್ತೆ. ಆದರೆ ಗಿಡದ ಆಯುಷ್ಯ ಕಳ್ಕೊಳ್ತದೆ, ಬೇಗ ಸಾಯ್ತದೆ ಗಿಡ, ಆಯುಷ್ಯ ಕಡಿಮೆ ಇರುತ್ತೆ. ಹಾಗಾಗಿ ನಾನು ನಿಮಗೆ ಎಂತ ಹೇಳೋದು ಅಂತ ಹೇಳಿದರೆ, ನಿಮಗೆ ಇನ್ಕಮ್ ಇದ್ದರೆ ಒಳ್ಳೆ ಮಿಕ್ಸರನ್ನು ತಂದು ಹಾಕಿ, ಇಲ್ಲ ಅಂತ ಹೇಳಿದರೆ ನಿಮಗೆ ಅನುಕೂಲ ಆಗಿರೋ ಗೊಬ್ಬರವನ್ನು ಹಾಕಿ. ಮತ್ತು ನೀವು ಇದು ಮಾಡಬೇಡಿ, ಎಂತ ಪ್ಲಾಸ್ಟಿಕ್ ಕಟ್ಟೋದು ಮರಿಬೇಡಿ. ಇನ್ನೊಂದೆಂತ ಹೇಳಿದರೆ, ನೀವು ಇನ್ಕಮ್ ಇಲ್ಲ ಅಂತ ಹೇಳಿದರೆ ತಲೆ ಕೆಡಿಸ್ಕೊಂಡು ಹಾಕ್ಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಕೆಳಗೆ ನಾವು ಮಣ್ಣಿಗೆ ನೀರು ಜಾಸ್ತಿ ಬೀಳದ ಹಾಗೆ ಪ್ಲಾಸ್ಟಿಕ್ ಹಾಕ್ಬೋದು. ಆದರೆ ತೇವಾಂಶ ಮೇಲೆ ಗಿಡಗಳಿಗೆ ಬಿದ್ದಾಗ, ಮೇಲಿಂದ ಗೆಲ್ಲುಗಳಿಗೆ ಬಿದ್ದಾಗ ಅದು ಗೆಲ್ಲುಗಳೆಲ್ಲ ಕೆಂಪಾಗಿ ಕೊಳೆತು ಹೋಗುವ ಸಾಧ್ಯತೆ ಇರ್ತದೆ, ಮೊಗ್ಗೆಗಳು ಸಿಗುವುದಿಲ್ಲ. ಮತ್ತು ನಮಗೆ ಜೋರು ಮಳೆ ಇರುವಾಗ ಮದ್ದು ಕೂಡ ಹಾಕ್ಲಿಕ್ಕೆ ಆಗೋದಿಲ್ಲ, ಕೀಟ ಇದ್ದರೆ ಗೊತ್ತಾಗೋದಿಲ್ಲ, ಕೀಟದಿಂದ ಸಹ ಹಾಳಾಗತ್ತೆ. ಹಾಗಾಗಿ ನಿಮಗೆ ಅನುಕೂಲ ಆದರೆ ಮಾತ್ರ ನೀವು, ಅಂದರೆ ಇನ್ಕಮ್ ಇದ್ದರೆ ಮಾತ್ರ ನೀವು ಹಾಕಕ್ಕೆ ಹೋಗಿ. ಇಲ್ಲಾಂದರೆ ಕೈಯಿಂದ ಅಮೌಂಟ್ ಹಾಕಿ ಫುಡ್ ಹಾಕಬೇಡಿ. ಮಳೆಗಾಲದಲ್ಲಿ ಲಾಭ ತೆಗೆಯುವ ಅಂತೇಳಿ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ನಾನು 4 ವರ್ಷ ನೋಡಿದ್ದೇನೆ, 3-4 ವರ್ಷ ನೋಡಿದ್ದೇನೆ, ನನಗೆ ಅಷ್ಟು ಇನ್ಕಮ್ ಸಿಕ್ಕಿಲ್ಲ. ಹಾಗಾಗಿ ಮತ್ತು ಇನ್ನೊಂದೆಂತ ಹೇಳಿದರೆ, ನಾವೀಗ ಏನೋ ಬೇಕಾಬಿಟ್ಟು ಫುಡ್ ಹಾಕ್ತೇವೆ, ಅದು ಗಿಡಕ್ಕೆ ಸಹ ಎಫೆಕ್ಟ್ ಆಗುತ್ತೆ. ಮಳೆಗಾಲದಲ್ಲಿ ಮದ್ದು ಮೇಲೆ ಹಾಕ್ಲಿಕ್ಕೆ ಆಗೋದಿಲ್ಲ, ಮದ್ದು ಹಾಕಲು ಕೂಡ ಬಾರ್ದು. ಮದ್ದು ಹಾಕುವಾಗ ನಾವು ಬಿಸಿಲುಂಟಾ ಅಂತ ನೋಡಿಯೇ ಹಾಕಬೇಕು. ಹಾಗಾಗಿ ಮತ್ತೇನು ಹೇಳಬೇಕಂತ ಹೇಳಿದರೆ, ಗಿಡದ ಬುಡದಲ್ಲಿ ಎಲೆ ಯಾವುದೇ ಕಾರಣಕ್ಕೂ ಬೀಳಬಾರ್ದು. ಬಿದ್ದರೆ ನಾವು ತೆಗಿಬೇಕು, ಅದರಿಂದ ಕೀಟ ಜಾಸ್ತಿ ಆಗುತ್ತೆ. ನಾವು ಪ್ಲಾಸ್ಟಿಕ್ ಹಾಕಿದರೂ ಕೂಡ 2 ಡೇಸ್ 3 ಡೇಸ್ಗೊಮ್ಮೆ ಅದನ್ನು ಬಿಚ್ಚಿಬಿಟ್ಟು ಕಟ್ಟಬೇಕು. ಯಾಕಂತ ಹೇಳಿದರೆ ಬುಡದಲ್ಲಿ ಎಲೆಗಳೆಲ್ಲ ಬಿದ್ದಾಗ ಅಲ್ಲಿ ಜಾಸ್ತಿ ಹುಳಗಳು ಕೂತ್ಕೊಳ್ಳುವ ಸಾಧ್ಯತೆ ಇರ್ತದೆ, ಕೀಟಗಳು ಕೂತ್ಕೊಳ್ಳುವ ಸಾಧ್ಯತೆ ಇರ್ತದೆ. ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಮಲ್ಲಿಗೆ ಗಿಡಕ್ಕೆ ನಾನು ಯಾವ ಥರ ಮಾಡಿದೆ. ನಿಮ್ಮ ಮಲ್ಲಿಗೆ ಗಿಡಕ್ಕೆ ಹೀಗೆ ಮಾಡಬೇಡಿ, ಹೀಗೆ ಮಾಡಿದರೆ ನಿಮಗೆ ಪ್ರಾಬ್ಲಮ್ ಆಗ್ತದೆ. ನಿಮಗೆ ಏನು ಮಾಡಬೇಕಂತ ನಾನು ಹೇಳಿದ್ದೇನೆ. ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಇನ್ನೊಮ್ಮೆ ನಾನು ವಿಡಿಯೋ ಕೂಡ ಮಾಡ್ತೇನೆ, ಕಮೆಂಟಿಗೆ ರಿಪ್ಲೈ ಕೂಡ ಮಾಡ್ತೇನೆ. ನನ್ನ ಎಲ್ಲ ಗಿಡವೂ ಕೆಂಪಾಗಿದೆ. ಇದನ್ನೆಲ್ಲ ಸರಿ ಮಾಡಲಿಕ್ಕೆ ನನಗೆ 15 ಡೇಸ್ ಬೇಕಾಗುತ್ತೆ. 15-21 ತಿಂಗಳಾದರೂ ಬೇಕಾಗ್ಬೋದು, ಹೇಳಲಿಕ್ಕಾಗೋದಿಲ್ಲ. ಇದೆಲ್ಲ ಹಸಿರು ಆಗಬೇಕಂತ ಹೇಳಿದರೆ ಹೊಸ ಚಿಗುರು ಬರಬೇಕು. ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ, ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ, ಖಂಡಿತವಾಗಿ ತಿಳಿಸ್ಕೊಡ್ತೇನೆ. ಗಿಡ ಯಾರೂ ಹಾಳು ಮಾಡ್ಕೊಳ್ಬೇಡಿ, ಒಟ್ರಾಸಿ ಗೊಬ್ಬರ ಹಾಕಿ. ಯಾಕಂತ ಹೇಳಿದರೆ ಕೇಳಿದರೆ ಯಾರು ಸಹ ಹೇಳ್ತಾರೆ ಅದು ಹಾಕಿ ಇದು ಹಾಕಿ ಅಂತೇಳಿ, ಹಾಕಕ್ಕೆ ಹೋಗಬೇಡಿ. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ, ನಾಳೆ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.